ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ವಿಷಯ ತಂದಿದ್ದೀನಿ. ಅದು ಏನಂದರೆ, ಸುಮಾರು ಸಮಸ್ಯೆಗಳಿಗೆ ಪರಿಹಾರ ಅಂದರೆ ಗುರುಬಲ ಇದೆಯಾ ಅನ್ನೋದನ್ನ ಯೋಚನೆ ಮಾಡಬೇಕು ಅಲ್ವಾ. ಅದು ಹಣಕಾಸಿನ ವಿಷಯ ಆಗಿರಬಹುದು, ಮದುವೆ ಅಡೆತಡೆ ಆಗ್ತಾ ಇರೋದು, ಅಥವಾ ಮಕ್ಕಳಿಲ್ಲದೆ ಇರೋದು, ಏನೇ ಒಂದು ಕೆಲಸ ಅಂದರೆ ಇಂಪಾರ್ಟೆಂಟ್, ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ದೊಡ್ಡ ಮಟ್ಟಿಗೆ ಕೆಲಸ ಆಗಬೇಕು ಅಂದರೆ ಗುರುಬಲ ಅನ್ನೋದು ಸ್ಟ್ರಾಂಗ್ ಆಗಿರಬೇಕು. ಆ ಗುರುಬಲ ಅನ್ನೋದನ್ನ ನಾವು ಯಾವ ರೀತಿ ಡೆವಲಪ್ ಮಾಡ್ಕೊಬೇಕು ಅನ್ನೋದು ಸಹ ಈ ವಿಡಿಯೋ ನಾನು ಹೇಳ್ತೀನಿ. ಸೊ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ. 4 ಜನಕ್ಕೆ ನಮ್ಮ ವಿಡಿಯೋನ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಸೊ ಫಸ್ಟ್ ಆಫ್ ಆಲ್, ಗುರುವಿನ ಅನುಗ್ರಹ ನಮ್ಮ ಮೇಲೆ ಸದಾ ಈ ಕಾಲ ಇರಬೇಕು ಅಂದರೆ ನಾವೇನೆಲ್ಲ ಮಾಡಿದ್ರೆ ಗುರುವಿನ ಕೃಪೆಗೆ ಪಾತ್ರರಾಗ್ತೀವಿ, ಜೊತೆಗೆ ಏನೆಲ್ಲ ದಾನ ಮಾಡೋದ್ರಿಂದನೂ ಗುರುಬಲ ಅನ್ನೋದು ವೃದ್ಧಿ ಆಗುತ್ತೆ ಅನ್ನೋದು 1 by 1 ಹೇಳ್ತಾ ಬರ್ತೀನಿ. ಸೊ ಈಗ ಗುರು ವಿಶೇಷವಾಗಿ ಎಲ್ಲರಿಗೂ ಅನುಕೂಲ ವಾತಾವರಣ ಸಮ್ಟೈಮ್ಸ್ ಮಾತ್ರ ಅದು ಕೊಡ್ತದೆ. ಅಂದರೆ ಯಾವಾಗಲೂ ಕಂಟಿನ್ಯೂ ಇರೋದಿಲ್ಲ. ನಾವು ಅದನ್ನು ಹೆಚ್ಚೆಚ್ಚು ಮಾಡ್ಕೊಳ್ಳೋದಕ್ಕೆ, ಅಂದರೆ ಗುರುಬಲ ಅನ್ನೋದು ಕಡಿಮೆ ಪರಿಮಾಣದಲ್ಲಿದ್ರೂ ಸಹ ನಾವು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಈ ದಾನ ಧರ್ಮಗಳಾಗಿರ್ಬೋದು, ನಮ್ಮ ದಿನನಿತ್ಯ ಶೈಲಿ ಅಂದರೆ ಜೀವನ ಶೈಲಿ ಬದಲಾವಣೆ ಮಾಡ್ಕೊಳ್ಳೋದಾಗಿರ್ಬೋದು, ಇಂಥದನ್ನೆಲ್ಲ ಡೆವಲಪ್ ಮಾಡ್ಕೊಳ್ಳೋದ್ರಿಂದ ಖಂಡಿತ ಗುರುಬಲ ಅನ್ನೋದು ಸ್ಟ್ರಾಂಗ್ ಆಗುತ್ತೆ. ಎಲ್ಲರಿಗೂ ಒಳ್ಳೆ ಟೈಮ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ. ಅದು ಹಣಕಾಸಿನ ವಿಷಯದಲ್ಲಿ ಹೆಚ್ಚೆಚ್ಚಾಗಿ, ಮತ್ತು ಮನೆ ಕಟ್ಟಬೇಕು, ಮಗು ಪಡಿಬೇಕು ಅನ್ನೋರಾಗಿರಬಹುದು, ಮದುವೆ ವಿಷಯ ಹೇಳಿದ್ನಲ್ಲ, ಈ ಥರದ್ದು ವಾಹನ ಖರೀದಿ ಇತ್ಯಾದಿ ನಿಮ್ಮ ವಿಶ್ ಏನೇ ಆಗಿದ್ರು, ನಿಮ್ಮ ಅಫಿರ್ಮೇಷನ್ ಯಾವುದೇ ಆಗಿದ್ರೂ ಸಹ ಗುರುಬಲ ಸಪೋರ್ಟ್ ಅನ್ನೋದು ಹೆಚ್ಚು ಮಾಡಿಕೊಂಡ್ರೇ ನೀವು ಅದನ್ನು ಪಡೆಯೋದಕ್ಕೆ ಅರ್ಹರಾಗ್ತೀರಾ ಸ್ಟ್ರಾಂಗ್ ಆಗಿ. ಏನು ಮಾಡಬೇಕು ಅಂದರೆ, ಈಗ ಹಾಲು ತಗೋಬೇಕು, ಶುದ್ಧ ಹಸುವಿನ ಹಾಲು ತಗೊಂಡು ಅದರಲ್ಲಿ ಅರಿಶಿನ ಬೆರೆಸ್ಕೊಂಡು ಪ್ರತಿದಿನ ನೀವು ಇಲ್ಲಿ ತಿಲಕ ಧಾರಣೆ ಮಾಡಬೇಕು. ಅಂದರೆ ನಿಮ್ಮ ಹಣೆಯಲ್ಲಿ ಅದನ್ನು ಇಟ್ಕೊಳ್ಳೋದ್ರಿಂದ ಗುರುಬಲ ಅನ್ನೋದು ಹೆಚ್ಚಾಗುತ್ತೆ. ಈ ಅರಿಶಿನ ಧಾರಣೆ ಮಾಡೋದು ಅಥವಾ ಈ ಗಂಧ ಇರುತ್ತಲ್ವ, ಅದನ್ನು ಬೇಕಿದ್ರೂ ಧಾರಣೆ ಮಾಡ್ಬೋದು. ಹಾಲಿನಲ್ಲಿ ಬೆರೆಸ್ಬಿಟ್ಟು ಇಟ್ಕೋಬೇಕು. ಜೊತೆಗೆ ಯೆಲ್ಲೋ ಕಲರ್ ಅಂದರೆ ಹಳದಿ ಕಲರ್ ಬಾಳೆಹಣ್ಣು ಇರುತ್ತಲ್ವ, ಅಂಥದನ್ನು ನೀವು ದಾನ ಮಾಡ್ತಾ ಬರ್ತಾ ಇರಬೇಕು. ಗುರುವಾರ ಎಲ್ಲಾದರೆ ದಾನ ಮಾಡಿದ್ರೆ ಇನ್ನೂ ಒಳ್ಳೆಯದು. ಗುರು ಕೃಪೆಗೆ ಪಾತ್ರರಾಗಬೇಕಂದ್ರೆ ಗುರುವಾರ ದಿವಸ ಈ ಹಳದಿ ಕಲರ್ ಇರೋ ಅಂಥ ಬಾಳೆಹಣ್ಣನ್ನು ನೀವು ದಾನವಾಗಿ ಮಾಡಬೇಕು. ಯಾರಿಗೆ ನೀಡ್ಫುಲ್ ಇದೆಯೋ ಅಂಥವ್ರಿಗೆ ದಾನ ಮಾಡಬೇಕು ಅಂತ ಒಂದು 20. ಈ ಗುರುಬಲವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇನ್ನೂ ಒಂದು ಮಾರ್ಗ ಇದೆ. ಅಂದರೆ ನೀವು ಆ ಕೆಲಸ ಖಂಡಿತವಾಗ್ಲೂ ಆಗಲೇಬೇಕು ಅಂತ ಬಯಸ್ತಾ ಇರ್ತೀರ, ಸುಮಾರು ದಿವಸಗಳಿಂದ ಕಾದು ನೋಡ್ತಾ ಇರ್ತೀರ ಆ ಕೆಲಸ ಆಗಬೇಕು ಅಂದರೆ. ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂದರೆ, ಕಂಟಿನ್ಯೂ ಆಗಿ ಒಂದು 8 ದಿನ ಅರಿಶಿಣವನ್ನು ದಾನ ಮಾಡಬೇಕು. ಯಾವುದೇ ಅದರ ಒಂದು ದೇವಸ್ಥಾನದಲ್ಲಿ ಅರಿಶಿಣವನ್ನು ದಾನವಾಗಿ ಕೊಡಬೇಕು. ಅಲ್ಲಿ ಪೂಜೆಗೆ ಬಳಸಲಿಕ್ಕೆ ನೀವು ಪ್ರತಿದಿನ ಎತ್ಕೊಂಡೋಗಿ ಕಂಟಿನ್ಯೂ ಆಗಿ 8 ದಿನ ಅರಿಶಿಣ ಕೊಟ್ಟು, ತದನಂತರ ನೀವೇನು ಬಯಸ್ತಾ ಇದ್ದೀರೋ ಆ ಕೆಲಸವನ್ನು ಹಚ್ಕೊಂಡ್ರು ಸಹ ನಿಮಗೆ ಇಲ್ಲಿ ಆ ಕೆಲಸ ಅನ್ನೋದು ಸಕ್ಸಸ್ ಆಗಿ ರಿಸಲ್ಟ್ ಕೊಡುವಂಥದ್ದು. ಈ ಥರ ಗುರುವಿನ ನೀವು ಅನುಗ್ರಹ ಪಡೆಯೋಕ್ಕೆ ಈ ಅರಿಶಿಣದಿಂದ ಸುಮಾರು ಅಂದರೆ ಸೊಲ್ಯೂಷನ್ಸ್ ಇದೆ. ಫಸ್ಟ್ ಆಫ್ ಆಲ್ ತಿಲಕ ಧಾರಣೆ ಮಾಡೋದು, ಗಂಧದ ರೂಪದಲ್ಲಿ ಧಾರಣೆ ಮಾಡೋದು, ಅಥವಾ ಹಳದಿ ಕಲರ್ ಬಾಳೆಹಣ್ಣನ್ನು ದಾನ ಮಾಡೋವಂಥದ್ದು, ಜೊತೆಗೆ ಹಳದಿ ಕಲರ್ ಬಟ್ಟೆಗಳನ್ನು ಧಾರಣೆ ಮಾಡೋದು. ನೀವು ಹಾಕ್ಕೊಳ್ಳೋ ಬಟ್ಟೆನಲ್ಲಿ ಸಹ ಗುರುವಿನ ಒಂದು ಅಟ್ರ್ಯಾಕ್ಷನ್ಗೆ ಗುರಿ ಆಗಬಹುದು. ಆ ರೀತಿ ಹೇಳೋದ್ರಿಂದ ಯೆಲ್ಲೋ ಕಲರ್ ಬಟ್ಟೆ ಹಾಕ್ಕೋಬೇಕು. ಈ 8 ದಿವಸ ಸತತವಾಗಿ ಅರಿಶಿಣ ದಾನ ಮಾಡೋದ್ರಿಂದ ನಿಮಗೆ ಗುರುಬಲ ಅನ್ನೋದು ಹೆಚ್ಚಾಗಿ ನೀವು ಬಯಸಿರೋ ಒಂದು ಕೆಲಸ ಅನ್ನೋದು ಸಕ್ಸಸ್ ಆಗಿ ರಿಸಲ್ಟ್ ರೂಪದಲ್ಲಿ ಕಾಣ್ತೀರಾ. ಇದೇ ಇವತ್ತಿನ ವಿಡಿಯೋ. ಸೊ 4 ಜನಕ್ಕೆ ಈ ಮಾಹಿತಿಯನ್ನು ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.